ಇನ್ನು ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಚಾಲಕರು ಸಿಡಿದೆದ್ದಿದ್ದಾರೆ. ಕಾರಣ ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಅವರ ಪಟ್ಟು. ಒನ್ ಸಿಟಿ ಒನ್ ರೇಟ್ ಇದನ್ನ ಜಾರಿಗೆ ತರಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಡ್ತಿದ್ದಾರೆ. ಆಟೋ ಕ್ಯಾಬ್ ಚಾಲಕರ ಆಕ್ರೋಶದ ಬೆನ್ನಲ್ಲೇ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಅಲರ್ಟ್ ಆಗಿ ಕಾರ್ಯಾಚರಣೆಗೂ ಕೂಡ ಮುಂದಾಗಿದೆ. 11 ಆರ್ಟಿಒ ಕಚೇರಿ ವ್ಯಾಪ್ತಿಯಲ್ಲಿ ಈಗ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ಈ ರೇಡ್ ನಡೆಯಲಿದೆ. ಬೈಕ್ ಟ್ಯಾಕ್ಸಿಗಳನ್ನು ತಡಿತಾ ಇದ್ದಾರೆ ಆಟೋ ಚಾಲಕರು. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಇಲಾಖೆ ಕಚೇರಿಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಲಿದ್ದಾರೆ. ಒನ್ ಸಿಟಿ ಒನ್ ರೇಟ್ ಜಾರಿಗೆ ತರಬೇಕು. ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿಗಳೇ ಓಡಾಡ್ತಾ ಇವೆ. ಇದು ಆಟೋ ಕ್ಯಾಬ್ ಚಾಲಕರ ದುಡಿಮೆಗೆ ಬಹಳ ದೊಡ್ಡದಾದಂತಹ ತೊಡಕನ್ನು ತಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರ ಹೋಗ್ತಾ ಇದ್ದೆ. ಏನಾಗಿದೆ ಅಂದ್ರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ. ಏನ್ ಮಾಡೋದು ಇವಾಗ? ಹೇಳ್ಬಿಟ್ಟಾದ್ರೆ ಅಟ್ಲೀಸ್ಟ್ ಹೇಳಿದ್ರೆ ಮಾಡ್ಬೋದಿತ್ತು. ಇವಾಗ ಹಿಂಗೆ ಮಾಡಿ ಏನೋ ಸರ್, ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದೀವಿ. ನಮ್ಮ ಬೈಕವ್ರು ಯಾರೋ ಅವ್ರು ಬರ್ತಾರಂತ ಅಸೋಸಿಯೇಷನ್ ವೆಯ್ಟ್ ಮಾಡ್ತಿದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಅಂದ್ರೆ ಯಾವತ್ತಿಂದನೂ ಇಲ್ಲಿಗಲ್ಲೇ ಸರ್ ಅದು. ಇವಾಗ ಆಪಲ್ ಸಿಗ್ತಾರದಕ್ಕೆ ಅದು ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸರ್, ನೋಡ್ಬೇಕು. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ, ಬರ್ತೀನಿ ಅಂತ. ದಂಡ ಎಲ್ಲ ಏನ್ ಹೇಳಿಲ್ಲ. ಹಿಂಗೆ ಈ ತರ ಒಂದು ಸ್ಲಿಪ್ ಬರ್ಕೊಟ್ಟಿದ್ದಾರೆ. ಆರ್ ಸಿ ಕಾರ್ಡ್ ಏನು ಕ್ಯಾನ್ಸಲ್ ಹಂಗೇನು ಇನ್ನೂ ಹೇಳಿಲ್ಲ. ಅವ್ರು ಹೇಳ್ತಾ ಇರೋದು ಹಿಂಗೆ ಬಂದು ಸಬ್ಮಿಟ್ ಮಾಡಿ, ವೆಯ್ಟ್ ಮಾಡಿ, ಬಂದ್ಬಿಟ್ಟು ಒಂದು 10 ಗಂಟೆಗೆ ಒಳಗಡೆ ಬನ್ನಿ. ಬಂದಾದ್ಮೇಲೆ ಏನು ಸ್ಲಿಪ್ ಇದೆ ಕೊಟ್ಬಿಟ್ಟು ಇದು ಮಾಡಿ ಅಂದಿದ್ದಾರೆ. ನೋಡೋಣ ಸರ್ ಏನು ಮಾಡ್ತಾರಂತ. ಮನೆಯಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರ ಹೋಗ್ತಾ ಇದ್ದೆ. ಏನಾಗಿದೆ ಅಂದ್ರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ. ಏನು ಮಾಡೋದು?